ರಾಹುಲ್ ಗಾಂಧಿ ಅವರ ನಿಜವಾದ ಹೋರಾಟ ರೂಪುಗೊಳ್ಳತೊಡಗಿದೆ ಮತ್ತದರಲ್ಲಿ ಒಂದು ಸ್ಪಷ್ಟತೆನೂ ಕಾಣಿಸತೊಡಗಿದೆ. ಬಿಜೆಪಿ ಹಾಗೂ ಮೋದಿ ವಿರುದ್ಧ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಸಜ್ಜಾಗಿರುವಂತಹ ರಾಹುಲ್ ಗಾಂಧಿ ಮೋದಿಯನ್ನ ಸೋಲಿಸುವಂತಹ ಈ ಅಂತಿಮ ಅವಕಾಶದಲ್ಲಿ ಇರುವಂತಹ ಒಂದೇ ಒಂದು ಪ್ರಯತ್ನವನ್ನು ಬಿಡೋದಿಲ್ಲ ಅಂತ ನಿರ್ಧಾರ ಮಾಡಿದಾಗಿದೆ. ಅದಕ್ಕಾಗಿಯೇ ಅವರು ಇಂಡಿಯಾ ಒಕ್ಕೂಟದ ಮಿತ್ರ ಪಕ್ಷಗಳ ನಾಯಕರಲ್ಲಿ ನೇರವಾಗಿ ಸ್ಪಷ್ಟವಾಗಿ ಮಾತಾಡಿ ನಮ್ಮ ಈ ಹೋರಾಟದಲ್ಲಿ ಯಾವುದೇ ಲೋಪಕ್ಕೆ ಅಥವಾ ಏನನ್ನು ಬಿಟ್ಟು ಬಿಡುವಂತ ಅವಕಾಶವೇ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಏನನ್ನ ಜನರಿಗೆ ಹೇಳೋದಿಕ್ಕೆ ಬಯಸ್ತೇವೆ ಅದನ್ನ ಅತ್ಯಂತ ಸ್ಪಷ್ಟವಾಗಿ ಘೋಷಿಸಿಬಿಡಬೇಕು ಅಂತ ಅವರು ತೀರ್ಮಾನಿಸಿದ್ದಾರೆ ಹಾಗೂ ಅದನ್ನೇ ಮಿತ್ರ ಪಕ್ಷಗಳ ನಾಯಕರಿಗೂ ಕೂಡ ಹೇಳಿದ್ದಾರೆ. ನಾವು ದಿಲ್ಲಿಯಿಂದ ಹೊರಟು ದೇಶಾದ್ಯಂತ ಬೀದಿಗಿಳಿದು ಜನರ ನಡುವೆ ಹೋದಾಗ ಅವರು ಇಂತಹ ಸಂಕಟಗಳನ್ನು ಅನುಭವಿಸುತ್ತಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಅದರ ಆಧಾರದಲ್ಲೇ ನಾವು ನಮ್ಮ ಭರವಸೆಗಳನ್ನ ಸ್ಪಷ್ಟವಾಗಿ ಘೋಷಿಸಬೇಕು ಅಂತ ಅವರು ಮಿತ್ರ ಪಕ್ಷಗಳ ನಾಯಕರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಅದರ ಫಲಿತಾಂಶವಾಗಿ ರಾಹುಲ್ ಗಾಂಧಿ ಹಾಗೂ ಇಂಡಿಯಾ ಮೈತ್ರಿಕೂಟ ಚರ್ಚಿಸಿ ದೇಶಕ್ಕೆ 5 ಅತ್ಯಂತ ಮಹತ್ವದ ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ. ಬಿಜೆಪಿಯನ್ನ ಹಿಮ್ಮೆಟ್ಟಿಸುವಂತಹ ಒಂದೇ ಒಂದು ಅವಕಾಶವನ್ನು ಬಿಡಬಾರದು ಅಂತ ನಿರ್ಧರಿಸಿ ಬೀದಿಗಿಳಿದಿರುವಂತಹ ರಾಹುಲ್ ಈಗ ಅತ್ಯಂತ ನಿರ್ಣಾಯಕ 5 ಗ್ಯಾರಂಟಿಗಳನ್ನ ಪ್ರಣಾಳಿಕೆಯಲ್ಲಿ ಸೇರಿಸೋದಕ್ಕೆ ಸಂಪೂರ್ಣ ತಯಾರಾಗಿದ್ದಾರೆ. ರಾಹುಲ್ ಈ ಮೂಲಕ ಒಂದು ಅಂತಿಮ ಯುದ್ಧಕ್ಕೆ ತಯಾರಾಗಿರುವ ಹಾಗಿದೆ. ಚುನಾವಣೆಯನ್ನ ಎದುರಿಸೋದಕ್ಕೆ ಸಜ್ಜಾಗ್ತಾ ಇರುವಂತಹ ಹೊತ್ತಲಿನ ಈ ಸಲದ ರಾಹುಲ್ ನಡೆನೆ ಅತ್ಯಂತ ಕುತೂಹಲಕಾರಿಯಾಗಿದೆ. ಇದೇ ಮೊದಲ ಸಲ ಅವರು ಇಂಡಿಯಾ ಮೈತ್ರಿಕೂಟದಲ್ಲಿರುವಂತಹ ಮಿತ್ರ ಪಕ್ಷಗಳ ಪ್ರತಿಯೊಬ್ಬ ನಾಯಕರ ಜೊತೆಗೆ ಖುದ್ದಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದು ಮಹತ್ವದ ಬೆಳವಣಿಗೆ. ಒಂದ್ ಕಡೆ ಸೀಟ್ ಹಂಚಿಕೆಯ ವಿಚಾರದಲ್ಲಿ ಪ್ರಮುಖ ರಾಜ್ಯಗಳಲ್ಲಿ ಮಾತುಕತೆ ಯಶಸ್ವಿ ಆಗ್ತಾ ಇರುವಾಗಲೇ ಈಗ 5 ಗ್ಯಾರಂಟಿಗಳನ್ನ ಜನರ ಮುಂದಿಡುವಂತಹ ನಿರ್ಧಾರ ಮಹತ್ವವನ್ನ ಪಡಿತಾ ಇದೆ. ಮೊದಲನೆಯ ಪ್ರಮುಖ ಗ್ಯಾರಂಟಿ OBC ಮೀಸಲಾತಿ ಹೆಚ್ಚಳ. ಈಗಾಗಲೇ ರಾಹುಲ್ ಗಾಂಧಿ ಜಾತಿ ಜನಗಣತಿಯ ವಿಚಾರವನ್ನ ಬಹಳ ಗಟ್ಟಿಯಾಗಿ ಪ್ರತಿಪಾದಿಸ್ತಾನೆ ಬಂದಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದೇಶಾದ್ಯಂತ ಜಾತಿ ಜನಗಣತಿಯನ್ನ ನಡೆಸೋದಾಗಿ ಅವರು ಘೋಷಣೆ ಮಾಡಿದ್ದಾರೆ. ಹೇಗೆ ಹಿಂದುಳಿದ ವರ್ಗಗಳು ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಪಡೆದಿಲ್ಲ ಅನ್ನುವಂತಹ ವಾಸ್ತವದ ಬಗ್ಗೆ ಅವರು ಮತ್ತೆ ಮತ್ತೆ ಗಮನ ಸೆಳೆದಿದ್ದಾರೆ. OBCಗಳ ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತರ ವಿಚಾರ ಕೂಡ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯಲಿದೆ. ಇನ್ನು ಎರಡನೇ ಗ್ಯಾರಂಟಿ ರೈತರ ಆಂದೋಲನದೊಂದಿಗೆ ಸಹಮತ. ರೈತರು ಬೇಡಿಕೆ ಇಟ್ಟಿರುವಂತಹ ಕನಿಷ್ಠ ಬೆಂಬಲ ಬೆಲೆ ಅಥವಾ MSPಯ ಕಾನೂನಾತ್ಮಕ ಜಾರಿಗೆ ಆದ್ಯತೆಯನ್ನ ನೀಡುವಂತಹ ವಿಚಾರವನ್ನ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಭರವಸೆಯಾಗಿರೋದು ಈ ಹಂತದಲ್ಲಿ ಮಹತ್ವವನ್ನ ಪಡೆದಿದೆ. MSP ಜಾರಿಗೆ ಆದ್ಯತೆ ನೀಡೋದಾಗಿ ರಾಹುಲ್ ಹೇಳುವಾಗ ಹಿಂದೆ UPA ಸರ್ಕಾರ ಇದ್ದಾಗ ಅದನ್ನ ಜಾರಿಗೆ ತರಲಿಲ್ಲ ಅನ್ನುವಂತಹ ವಾದವನ್ನ ಮುಂದೆ ಮಾಡೋರಿದ್ದಾರೆ. ಆದ್ರೆ ರಾಹುಲ್ ಆ ಭರವಸೆಯನ್ನ ನೀಡ್ತಾ ಇರುವಂತಹ ಸನ್ನಿವೇಶ ಮತ್ತು ರಾಹುಲ್ ಅದ್ರ ಬಗ್ಗೆ ಯೋಚಿಸ್ತಾ ಇರುವಂತಹ ಹೊತ್ತು ಸಂಪೂರ್ಣ ಭಿನ್ನವಾದುದಾಗಿದೆ. ಭಾರತ್ ಜೋಡೋ ಯಾತ್ರೆ ಸಂದರ್ಭದಿಂದಲೂ ರಾಹುಲ್ ಅವರು ಈ ದೇಶದ ರೈತರ ವಾಸ್ತವ ಬದುಕಿನ ಬಗ್ಗೆ ಕುತೂಹಲವನ್ನ ತೋರಿಸಿದವರು, ರೈತರ ಅನುಭವದಲ್ಲಿ ಮಹತ್ವವಾದದನ್ನ ಕಂಡವರು, ರೈತರ ಪ್ರತಿಭಟನೆ ಸಂದರ್ಭದಲ್ಲಿ ಅವರ ಪರವಾಗಿ ಧ್ವನಿ ಎತ್ತದವರು. ಈಗಲೂ ರಾಹುಲ್ ಮತ್ತು ಇಂಡಿಯಾ ಕೂಟದ ಧ್ವನಿ ರೈತರ ಪರವಾದದ್ದು. ಇಲ್ಲಿ ರೈತರನ್ನ ದಮನಿಸುವಂತಹ ಮೋದಿ ಸರ್ಕಾರದ ನೀತಿಯ ವಿರುದ್ಧದ ನೆಲೆಯಿಂದ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟ ಮಾತನಾಡ್ತಾ ಇವೆ ಅನ್ನೋದು ಮುಖ್ಯವಾದಂತಹ ವಿಚಾರ. ರಾಹುಲ್ ಪ್ರಸ್ತಾಪಿಸಿರುವಂತಹ 3ನೇ ಮಹತ್ವದ ಗ್ಯಾರಂಟಿ ಅಗ್ನಿಪಥ್ ಯೋಜನೆ ರದ್ದತಿ. ಈ ಯೋಜನೆಯ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಹರಿಹಾಯ್ದಿದೆ. ಈ ವ್ಯವಸ್ಥೆಯಿಂದ ಯುವಕರಿಗೆ ಘೋರ ಅನ್ಯಾಯವಾಗಿದೆ ಅಂತ ಹೇಳಿರುವ ಅದು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಅಗ್ನಿಪಥ್ ಯೋಜನೆಯನ್ನ ರದ್ದುಗೊಳಿಸೋದಾಗಿ ಹೇಳಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆದಿರುವಂತಹ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಳೆಯ ನೇಮಕಾತಿ ವ್ಯವಸ್ಥೆಯಡಿ ಸೇನೆಗೆ ಸೇರೋದಿಕ್ಕೆ ಬಯಸಿದಂತಹ ಲಕ್ಷಾಂತರ ಯುವಕರಿಗೆ ಅಗ್ನಿಪಥ್ ಯೋಜನೆಯಿಂದಾಗಿ ಅನ್ಯಾಯವಾಗಿದ್ದು ನ್ಯಾಯ ಒದಗಿಸುವಂತೆ ಮನವಿಯನ್ನ ಮಾಡಿದ್ದಾರೆ. 2019ರಿಂದ 2022ರವರೆಗೆ ಸುಮಾರು 2 ಲಕ್ಷ ಯುವಕ ಯುವತಿಯರು ಕಠಿಣ ದೈಹಿಕ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸೇನೆಗೆ ಸೇರೋದಿಕ್ಕೆ ಅರ್ಹತೆಯನ್ನ ಪಡೆದಿದ್ರು. ಕನಸು ಕೈಗೂಡ್ತಾ ಇದೆ ಅಂತ ನೇಮಕಾತಿ ಪತ್ರಕ್ಕಾಗಿ ಕಾಯ್ತಾ ಇದ್ರು. ಆದ್ರೆ ಕೇಂದ್ರ ಸರ್ಕಾರ ಅಗ್ನಿಪಥ್ ಯೋಜನೆ ಘೋಷಣೆ ಮಾಡೋದ್ರೊಂದಿಗೆ ಅವರ ಕನಸು ನುಚ್ಚು ನೂರಾಗಿದೆ ಅಂತ ಖರ್ಗೆ ಅವರು ಪತ್ರದಲ್ಲಿ ಹೇಳಿದ್ದಾರೆ. ರಾಹುಲ್ ಕೂಡ ಅಗ್ನಿಪಥ್ ಯೋಜನೆಯಿಂದ ಸರ್ಕಾರ ಯುವಕರ ಕನಸುಗಳನ್ನ ನಾಶ ಮಾಡಿದೆ ಅಂತ ಹೇಳ್ತಾನೆ ಬಂದಿದ್ದಾರೆ. ದೇಶದ ಸೇನೆಯ ಬಗ್ಗೆ ಭಾರಿ ಮಾತುಗಳನ್ನಾಡ್ತಾ ಜನರ ಮನಸೆಳೆದ ಮತ್ತವರ ಓಟ್ಗಳನ್ನ ಸೆಳೆಯುವಂತಹ ಮೋದಿ ಸರ್ಕಾರ ವಾಸ್ತವದಲ್ಲಿ ಸೇನೆಯ ಬಗ್ಗೆ ಯಾವ ಕಾಳಜಿಯನ್ನು ಹೊಂದಿಲ್ಲ ಅನ್ನೋದು ರಾಹುಲ್ ಗಾಂಧಿ ಮತ್ತೆ ಮತ್ತೆ ಹೇಳಿದ್ದಾರೆ.
ಸೈನಿಕರಿಗೆ ಅತಿ ಕಡಿಮೆ ಸಂಬಳ ಕೊಡುವಂತಹ ಮೋದಿ ಸರ್ಕಾರದ ಹುನ್ನಾರ ಎಂಥದಿತ್ತು ಅನ್ನೋದು ಕೂಡ ಅಗ್ನಿಪಥ್ ಯೋಜನೆಯಲ್ಲಿದ್ದು ಬಯಲಾಗಿತ್ತು. ಸೇನೆಯಲ್ಲಿರುವವರಿಗೆ ಮೋದಿ ಸರ್ಕಾರದ ಈ ನೀತಿ ಅಸಮಾಧಾನವನ್ನ ಉಂಟು ಮಾಡಿತ್ತು. ಆದ್ರೆ ಅದೇ ಸೈನಿಕರ ಹೆಸರನ್ನ ಬಳಸಿಕೊಂಡು ಮೋದಿ ಮಾಡ್ತಾ ಇರುವಂತಹ ರಾಜಕೀಯ ಎಂಥದ್ದು? ಕಳೆದ ಬಾರಿ ಮೋದಿ ಪುಲ್ವಾಮಾ ಹುತಾತ್ಮ ಸೈನಿಕರ ಹೆಸರಲ್ಲಿ ಓಟನ್ನ ಕೇಳಿದ್ರು. ಮೊದಲ ಸಲ ಮತದಾನ ಮಾಡುವಂತಹ ಯುವಕರು ಪುಲ್ವಾಮಾ ಹುತಾತ್ಮರ ಹೆಸರಲ್ಲಿ ಮತ ನೀಡಿ ಅಂತ ಸೈನಿಕರ ದುರಂತವನ್ನ ರಾಜಕೀಯಗೊಳಿಸಿ ಗೆದ್ದು ಬಂದಿದ್ರು. ಆದ್ರೆ ಅದೇ ಸೇನೆಯಲ್ಲಿ ವಿಚಿತ್ರ ಸ್ಥಿತಿ ಇದೆ ಇವತ್ತು. ಸೇನೆಯಲ್ಲಿ ನಿಯಮಿತ ಉದ್ಯೋಗ ಬಯಸ್ತಾ ಇರುವಂತಹ ಯುವಕರಿಗೂ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ. ಇಂಥ ಹೊತ್ತಿನಲ್ಲಿ ಮೋದಿ ಸರ್ಕಾರದಿಂದ ಅನ್ಯಾಯಕ್ಕೊಳಗಾಗಿರುವಂತಹ ಆ ಯುವಕರ ಜೊತೆ ಕಾಂಗ್ರೆಸ್ ಇದೆ ಅನ್ನೋದನ್ನ ಈ ಮೂಲಕ ಪ್ರತಿಪಾದಿಸಲಾಗ್ತಾ ಇದೆ. ಇನ್ನು ನಾಲ್ಕನೆಯ ವಿಚಾರ ಅದಾನಿ ವಿರುದ್ಧದ ಹೋರಾಟಕ್ಕೆ ಸಂಬಂಧಪಟ್ಟಿದ್ದು. ಅದಾನಿ ಮತ್ತು ಮೋದಿ ಸರ್ಕಾರದ ನಡುವಿನ ಸಂಬಂಧದ ಬಗೆಗಿನ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳು ಇವತ್ತಿನವಲ್ಲ. ಭಾರತ್ ಜೋಡೋ ಯಾತ್ರೆ ಹೊತ್ತಿನಿಂದಲೂ ಅದನ್ನ ಅವರು ಪ್ರಬಲವಾಗಿ ಎತ್ತುತ್ತಾ ಬಂದಿದ್ದಾರೆ. ಸಂಸತ್ತಿನಲ್ಲಿಯೂ ಕೂಡ ಅವರು ಮೋದಿ ಸರ್ಕಾರ ತತ್ತರಿಸುವ ಹಾಗೆ ಅದಾನಿ ವಿಚಾರವಾಗಿ ಮಾತನಾಡಿದ್ದಾರೆ. ದೇಶದ ಹಿತಾಸಕ್ತಿ ಹೇಗೆ ಅದಾನಿ ಹಿತಾಸಕ್ತಿಗೆ ಬಲಿಯಾಗ್ತಿದೆ ಅನ್ನೋದನ್ನ, ಹೇಗೆ ಅದಾನಿಯ ರಕ್ಷಣೆಗೆ ನಿಂತಿರುವಂತಹ ಮೋದಿ ಸರ್ಕಾರ ಪ್ರಶ್ನಿಸುವವರ ಮೇಲೆಲ್ಲ ಸೇಡ್ ತೀರಿಸ್ಕೊಳ್ತಾ ಇದೆ ಅನ್ನೋದನ್ನ ಟೀಕೆ ಮಾಡುತ್ತಲೇ ಬಂದಿದ್ದಾರೆ ರಾಹುಲ್ ಗಾಂಧಿ ಅವರು. ಅದು ಈಗ ಇಂಡಿಯಾ ಒಕ್ಕೂಟದ ನಿಲುವಾಗೋದ್ರೊಂದಿಗೆ ಕಾರ್ಪೊರೇಟ್ ವಲಯದಿಂದ ಆಗ್ತಾ ಇರುವಂತಹ ದೇಶದ ಆರ್ಥಿಕ ಶೋಷಣೆಯ ವಿರುದ್ಧದ ಹೋರಾಟವಾಗಿ ಬೆಳೆಯುವಂತಹ ಸೂಚನೆಗಳು ಕಾಣಿಸಿವೆ. ಇನ್ನು ಐದನೆಯ ವಿಚಾರ ದೇಶದಲ್ಲಿ ತಾಂಡವವಾಡ್ತಿರುವ ನಿರುದ್ಯೋಗಕ್ಕೆ ಸಂಬಂಧಪಟ್ಟಿದ್ದು. ಈ ವಿಚಾರವನ್ನ ಕೂಡ ರಾಹುಲ್ ಬಹಳ ತೀವ್ರವಾಗಿ ಪ್ರತಿಪಾದಿಸ್ತಾ ಬಂದಿದ್ದಾರೆ. ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿಯ ಸುಳ್ಳು ಭರವಸೆಯನ್ನ ನೀಡಿ ಅಧಿಕಾರಕ್ಕೇರಿದಂತಹ ಮೋದಿ ಸರ್ಕಾರ ಕಡೆಗೆ ದೇಶದಲ್ಲಿ ಎಂಥ ಸ್ಥಿತಿಯನ್ನ ತಂದಿಟ್ಟಿದೆ ಅನ್ನೋದು ಗೊತ್ತೇ ಇರುವಂತಹ ವಿಚಾರ. ಕೆಲವೇ ಸಾವಿರ ಹುದ್ದೆಗಳಿಗೆ ಹಲವು ಲಕ್ಷ ಯುವಕರು ಅರ್ಜಿ ಹಾಕಿಕೊಳ್ಳುವಂತಹ ಸ್ಥಿತಿ ಇದೆ. ಹತಾಶೆ ಇದೆ, ಹೋರಾಟಗಳು ನಡೆದಿವೆ. ಆ ಹೋರಾಟಗಳನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಕೂಡ ಮೋದಿ ಸರ್ಕಾರ ಮಾಡ್ತಿದೆ. ನಿತೀಶ್ ಕುಮಾರ್ ಅವರನ್ನ ಇಂಡಿಯಾ ಮೈತ್ರಿಕೂಟದಿಂದ ತನ್ನತ್ತ ಸೆಳೆಯುವ ಮೂಲಕ ವಿಪಕ್ಷಗಳನ್ನ ಛಿದ್ರಗೊಳಿಸೋದಿಕ್ಕೆ ಮೋದಿ ಸರ್ಕಾರ ಒಳಗೊಳಗೆ ಪ್ರಯತ್ನ ಪಟ್ಟಿತ್ತು. ಆದ್ರೆ ಅದರ ಲೆಕ್ಕಾಚಾರ ಎಲ್ಲ ತಲೆ ಕೆಳಗಾಗಿದೆ. ನಿತೀಶ್ ಕುಮಾರ್ ಇಲ್ಲದೆ ಇದ್ರೂ ಕೂಡ ಇಂಡಿಯಾ ಮೈತ್ರಿಕೂಟ ಸಕ್ರಿಯವಾಗಿದೆ. ದಿನದಿಂದ ದಿನಕ್ಕೆ ಸದೃಢವಾಗ್ತಾ ಇದೆ. ಮೈತ್ರಿಕೂಟವನ್ನ ಒಡೆಯೋದಿಕ್ಕೆ ವಿಪಕ್ಷ ನಾಯಕರನ್ನ ಜೈಲಿಗಟ್ಟುವಂತಹ ಕೆಲಸವನ್ನ ಕೂಡ ಮೋದಿ ಸರ್ಕಾರ ಮುಂದುವರಿಸೇ ಇದೆ. ಎಎಪಿ ಜೆಎಂಎಂ ನಾಯಕರನ್ನ ಜೈಲಿಗೆ ಕಳಿಸ್ತಾ ವಿಪಕ್ಷ ಒಕ್ಕೂಟವನ್ನ ದುರ್ಬಲಗೊಳಿಸುವಂತಹ ಹುನ್ನಾರ ನಡೆದೇ ಇದೆ. ವಿಪಕ್ಷಗಳಿಗೆ ಹೆದರುವಂತಹ ಮೋದಿ ಸರ್ಕಾರ ವಿರೋಧ ಪಕ್ಷಗಳೇ ಇಲ್ಲದಂತೆ ಮಾಡಿ ತಾನೇ ಗೆದ್ದೆನೆಂದು ಬೀಗುವ ಕಿಂಚಿತ್ ಲಜ್ಜೆ ಇಲ್ಲದ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಿದೆ. ಈಗಲೂ ಕೂಡ ಅದೇ ಪ್ರಯತ್ನದಲ್ಲಿ ಬಿಜೆಪಿ ತೊಡಗಿದೆ. ಹೀಗಿರುವಾಗ ಕಾಂಗ್ರೆಸ್ ಅದರ ನಾಯಕ ರಾಹುಲ್ ಗಾಂಧಿ ಇಂಡಿಯಾ ಒಕ್ಕೂಟದಲ್ಲಿನ ನಾಯಕರನ್ನ ಜೊತೆಯಾಗಿ ಕರೆದೊಯ್ಯುವಂತಹ ನಿಟ್ಟಿನಲ್ಲಿ ರೂಪಿಸಿರುವಂತಹ ಈ ಗ್ಯಾರಂಟಿಗಳು ಅವರನ್ನು, ಅವರ ಕಾಂಗ್ರೆಸ್ ಅನ್ನು, ಇಂಡಿಯಾ ಮೈತ್ರಿಕೂಟವನ್ನು ನಿರ್ದಿಷ್ಟ ಮತ್ತು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುವ ಹಾಗೆ ಕಾಣಿಸ್ತಾ ಇವೆ. ಬಿಹಾರದಲ್ಲಿ ರಾಹುಲ್ ಮತ್ತು ತೇಜಸ್ವಿ ಜೋಡಿ, ಉತ್ತರ ಪ್ರದೇಶದಲ್ಲಿ ರಾಹುಲ್ ಹಾಗೂ ಅಖಿಲೇಶ್ ಜೋಡಿ ಮಾಡ್ತಾ ಇರುವಂತಹ ಮೋಡಿ ಕೂಡ ಇಂಡಿಯಾ ಒಕ್ಕೂಟದ ಹಿನ್ನೆಲೆಯಲ್ಲಿ ಬಹಳ ಮಹತ್ವದ ವಿದ್ಯಮಾನ ಆಗಿದೆ. ಮಾರ್ಚ್ 3ರಿಂದ ಬಿಹಾರದಲ್ಲಿ ನಡೆಯಲಿರುವಂತಹ ರ್ಯಾಲಿ ಕೂಡ ಇಂಡಿಯಾ ಮೈತ್ರಿಕೂಟದ ಮುಂದಿನ ಹಲವು ಮಹತ್ವದ ಹೆಜ್ಜೆಗಳಿಗೆ ಒಂದು ಹೊಸ ಶಕ್ತಿಯಾಗುವಂತಹ ಸಾಧ್ಯತೆಯನ್ನ ಊಹಿಸಬಹುದಾಗಿದೆ. ಈಗಾಗಲೇ ತೇಜಸ್ವಿ ಯಾದವ್ ಎಲ್ಲ ಜನತೆಯನ್ನು ಕೂಡ ರ್ಯಾಲಿಗೆ ಆಹ್ವಾನಿಸಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಅಂತ ಕೇಳ್ಕೊಂಡಿದ್ದಾರೆ. ಜನರ ಹೋರಾಟದಲ್ಲಿ ಜೊತೆಯಾಗಿ ತಾವಿರುವಂತಹ ಭರವಸೆಯನ್ನ ಅವರು ನೀಡಿದ್ದಾರೆ. ಬಿಹಾರದಲ್ಲಿನ ಈ ಮಾದರಿ ಬಹುಶಃ ಇಂಡಿಯಾ ಮೈತ್ರಿಕೂಟದ ಎದುರಲ್ಲಿನ ಹೊಸ ಸಾಧ್ಯತೆಯ ಹಾಗೆ ಬೆಳಗಲಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.